ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. BM ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನನಗೆ ಸಂತೋಷವಾಗ್ತಾ ಇದೆ. ಅಂದರೆ ನಾನಿವತ್ತು ನಿಮಗೆ ಹೇಳಕ್ಕೆ ಹೋಗೋದು ಮುಖ್ಯವಾದ ಒಂದು ವಿಚಾರ. ನಿಮಗೆ ಸರ್ಕಾರಿ ಕೆಲಸ ಸಿಗಬಹುದೇ? ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ? ಕಲೆ ಸಾಹಿತ್ಯದಿಂದ ನಾನು ಯಶಸ್ವಿ ಆಗಬಹುದೇ? ನನ್ನ ಕೆಲಸ ಹೇಗಿರುತ್ತದೆ? ನಾನು ಹೇಗೆ ಜೀವನ ಮಾಡ್ಬೋದು? ನನ್ನ ಜೀವನದ ಮಟ್ಟ ಹೇಗಿರುತ್ತೆ? ಮುಂತಾದ ವಿಷಯಗಳನ್ನು ತಿಳಿಸಿಕೊಡುವಂತಹ ಸೂರ್ಯಪರ್ವದ ಬಗ್ಗೆ. ಈ ಸೂರ್ಯಪರ್ವ ಇದು ನೋಡಿ, ಈ ಸೂರ್ಯಪರ್ವದ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಅಂದರೆ ಸೂರ್ಯಪರ್ವದ ಮಹತ್ವ, ಸೂರ್ಯಪರ್ವದ ಏನೇನು ತೋರಿಸ್ತದೆ, ನಿಮ್ಮ ಜೀವನ ಹೇಗಿರುತ್ತದೆ, ನಿಮ್ಮ ವೃತ್ತಿ ಜೀವನ ಹೇಗಿರುತ್ತದೆ, ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿ ಆಗುತ್ತೀರಾ, ಹಾಗೆಯೇ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತದೆ, ಗೌರ್ಮೆಂಟ್ ಜಾಬ್ ಸಿಗುತ್ತದಾ, ಮುಂತಾದ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಿಮ್ಮ ಹಸ್ತವನ್ನು ನೋಡಿ, ಈ ಸೂರ್ಯಪರ್ವ ಚೆನ್ನಾಗಿದ್ದರೆ ಉಬ್ಬಿದಂತೆ ಕಂಡು ಯಾವುದೇ ದೋಷ ಫಲಗಳ ಚಿಹ್ನೆಗಳು ಅದರ ಮೇಲೆ ಇಲ್ಲದಿದ್ದರೆ ನೀವು ಇದರಲ್ಲಿ ನಾನು ಇವತ್ತು ಹೇಳುವಂತಹ ಫಲಗಳನ್ನು ಅನುಭವಿಸಿ ಸುಖ ಜೀವನವನ್ನು ಅನುಭವಿಸಬಹುದು. ಅದಕ್ಕಿಂತ ಮೊದಲು ನೀವು ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು, ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ಭವಿಷ್ಯ ತಿಳಿಯಬೇಕು, ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿಯಬೇಕಾದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಲಾಗುತ್ತದೆ. ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಈಗ ನಾನು ಹೇಳ್ತೀನಿ ನೋಡಿ, ನಿಮ್ಮ ಉದ್ಯೋಗ ಬಗ್ಗೆ ತಿಳಿಸುವಂತಹ, ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಸೂರ್ಯಪರ್ವವನ್ನು, ಉದ್ಯೋಗ ಅಭಿವೃದ್ಧಿಯನ್ನು ತೋರಿಸುವಂತಹ ಸೂರ್ಯಪರ್ವ ಚೆನ್ನಾಗಿದ್ದಾಗ ಅದರಲ್ಲಿ ಒಂದೇ ಒಂದು ರೇಖೆ, ಹೀಗೆ ಒಂದೇ ರೇಖೆ ಇದ್ದರೆ, ಸೂರ್ಯಪರ್ವಕ್ಕೆ ಒಂದೇ ಒಂದು ರೇಖೆ, ಯಾವುದೇ ಅಡೆತಡೆ ಇಲ್ಲದೆ, ಅಡ್ಡರೇಖೆಗಳಿಲ್ಲದೆ ಯಾವುದೇ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಫಲಗಳನ್ನು ಕೊಡುತ್ತದೆ. ನೀವು ಬಯಸಿದಂತಹ ಸರ್ಕಾರಿ ಉದ್ಯೋಗಕ್ಕೆ ಸೇರಲು ಸಾಧ್ಯವಾಗುತ್ತದೆ. ನಿಮ್ಮ ಉದ್ಯೋಗದಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಆಗಾಗ್ಗೆ ಬಡ್ತಿಯನ್ನು ಪಡೆದು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ಕಲೆ ಸಾಹಿತ್ಯ ಮುಂತಾದವುಗಳಲ್ಲಿ ನೀವು ಹೆಚ್ಚಿನ ಸಾಧನೆಯನ್ನು ಮಾಡಿ ನೀವು ಜೀವನದಲ್ಲಿ ಕೀರ್ತಿಯನ್ನು ಪಡೆಯುತ್ತೀರಿ ಎಂಬುದರ ಸೂಚನೆ. ಈಗ ಒಂದೇ ರೇಖೆ ಇರಬೇಕು. ಈಗ ಒಂದೇ ರೇಖೆ ಇರುವುದರಿಂದ ನೀವು ಇಂತಹ ಫಲಗಳನ್ನು ಅನುಭವಿಸುತ್ತೀರಿ ಎಂಬುದನ್ನು ನಾವು ಇಲ್ಲಿ ತಿಳಿಯಬೇಕು. ಹಾಗಾದರೆ ಇದರಲ್ಲಿ ಈ ಸೂರ್ಯಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಕಲಾರಂಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ಹಾಗೂ ಅದರಿಂದ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ. ಹಣಕಾಸು ನಿಮಗೆ ಹರಿದು ಬರುತ್ತದೆ. ಹಣಕಾಸಿನ ವಿಷಯದಲ್ಲಿ ನೀವು ಸಂತೃಪ್ತರಾಗಿರುತ್ತೀರಿ ಎಂಬುದು ಈ ಒಂದೇ ಒಂದು ಆ ಹಸ್ತದಲ್ಲಿ, ಅಂದರೆ ಯಾವುದೇ ದೋಷ ಫಲಗಳಿಲ್ಲದ ಹಸ್ತದ ಸೂರ್ಯಪರ್ವ ಉನ್ನತವಾಗಿದ್ದು ಅಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದಾಗ ನೀವು ಕಲಾರಂಗದಲ್ಲಿ, ಕಲೆಯಲ್ಲಿ ಹೆಚ್ಚಿನ ಒಲವನ್ನು ಹೊಂದಿ ಅದರಲ್ಲಿ ನೀವು ಹೆಸರನ್ನು ಪಡೆಯುತ್ತೀರಿ, ಹಣವನ್ನು ಸಂಪಾದನೆ ಮಾಡುತ್ತೀರಿ ಎಂಬ ಇದನ್ನು ತಿಳಿಯಬಹುದು. ಅದರ ಸೂಚನೆ ಅದು, ಅಂದರೆ ಅದರ ಸೂಚನೆ. ಈಗ ನೋಡಿ, ಅದಲ್ಲ, ನೀವೀಗ ಹೀಗೆ ಒಂದು ಚೌಕಾಕೃತಿಯಲ್ಲಿರುವಂತಹ ಒಂದು
ಚದುರವನ್ನು ನೋಡಿದರೆ ಅದು ನಿಮ್ಮಲ್ಲಿ ಧನಾಭಿವೃದ್ಧಿಯನ್ನು ತೋರಿಸುತ್ತದೆ. ನೀವು ಜೀವನದಲ್ಲಿ ಯಾವುದೇ ಕೆಲಸ ಮಾಡಲಿ, ಯಾವುದೇ ಉದ್ಯೋಗ ಮಾಡಲಿ, ನೀವು ಧನವಂತರಾಗುತ್ತೀರಿ, ಹಣವಂತರಾಗುತ್ತೀರಿ, ಶ್ರೀಮಂತರಾಗುತ್ತೀರಿ ಎಂಬುದ ಸೂಚನೆ. ನಾನು ಹೇಳೋದು, ಇದರಲ್ಲಿ ಹೇಳಿರುವಂಥ ಈ ಸೂಚನೆಗಳು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕಾದರೆ ನಿಮ್ಮ ಪ್ರಯತ್ನ ಬಹುಮುಖ್ಯ. ಬರೀ ಹಸ್ತದಲ್ಲಿಂಥ ಸೂಚನೆಗಳಿದ್ದರೆ ಮಾತ್ರ ನೀವು ಎಲ್ಲವನ್ನು ಪಡೆಯುತ್ತೀರಿ. ಸುಮ್ಮನೆ ಇದ್ದರೂ ನಿಮಗೆ ಹಣ ಬಂದು ಸೇರುತ್ತೆ ಅಂತ ಹೇಳ್ಬೋದು. ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗ ಗ್ಯಾರಂಟಿ ನಿಮ್ಮ ಜೀವನ ಅಭಿವೃದ್ಧಿಯಾಗಿ ಎಲ್ಲದರಲ್ಲೂ ಯಶಸ್ವಿಯಾಗುತ್ತೀರಿ. ಧನವನ್ನು ತಂದುಕೊಡುವಂತಹ ಸೂಚನೆ ಈ ರೀತಿಯ ಒಂದು ಚೌಕಕ್ಕೆ ಇದೆ, ಅಂದರೆ ಚೌಕಾಕೃತಿಗೆ ಇದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು. ಈಗ ತ್ರಿಕೋಣ ಇದ್ದಾಗಲೂ ನೀವು ಕಲೆಯಲ್ಲಿ ನೀವು ಸಾಧನೆ ಮಾಡ್ತೀರಿ. ಇದರಲ್ಲಿ ನೀವು ಮಾಡೋ ಉದ್ಯೋಗ ಎಂಥದ ಉದ್ಯೋಗ ಆಗಿರಲಿ, ಆ ಉದ್ಯೋಗದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಧನಾಭಿವೃದ್ಧಿ ಆಗುತ್ತದೆ, ನಿಮಗೆ ಹೆಚ್ಚಿನ ಹಣವು ಒಂದು ಸೇರುತ್ತದೆ ಎಂಬುದನ್ನು ಸೂಚನೆಯಾಗಿರುತ್ತದೆ. ಅದೇ ರೀತಿ ನೋಡಿ, ಈಗ ನಿಮಗೆ ಇದು ಆಯಿತು. ಈಗ ನೋಡಿ, ಹೀಗೆ ಒಂದು ವೃತ್ತದ ಚಿಹ್ನೆ ಇದ್ದರೆ, ಇದು ಪ್ರಶಸ್ತಿ ದೊರೆಯುತ್ತದೆ. ನಿಮಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಡುವಂತಹ ಸೂಚನೆ. ನೀವು ಯಾವುದೇ ಕೆಲಸದಲ್ಲಿ ಮಾಡ್ತೀರಿ, ಯಾವುದೇ ಕಲೆ ಮಾಡ್ತೀರಿ, ಯಾವುದೇ ನಟನೆ ಮಾಡ್ತೀರಿ, ಯಾವುದೇ ಸಾಹಿತ್ಯ ಸೇವೆ ಮಾಡ್ತೀರಿ, ಸಂಗೀತ ಸೇವೆ ಮಾಡ್ತೀರಿ, ಯಾವುದರಲ್ಲಿ ನೀವು ಕೆಲಸ ಮಾಡಿ ನಿಮಗೆ ಪ್ರಶಸ್ತಿ ಬರುತ್ತದೆ. ಒಂದಲ್ಲ ಹಲವಾರು ಪ್ರಶಸ್ತಿಗಳು ಬರುತ್ತದೆ ಎಂಬುದನ್ನು ಈ ವೃತ್ತಾಕಾರದ ಚಿಹ್ನೆ ತೋರಿಸುತ್ತದೆ. ಪ್ರಶಸ್ತಿ ದೊರೆಯುತ್ತದೆ. ಹೀಗೆ ನಾನು ಇದು ಹೇಳಿದ್ದೆಲ್ಲವೂ ನಿಮಗೆ ಒಳ್ಳೆಯದನ್ನು ತಂದುಕೊಡುವಂತಹ ಚಿಹ್ನೆಗಳು, ಆದರೆ ಇದರಲ್ಲಿ ನೀವೀಗ ಇದರಲ್ಲಿದ್ದಂತಹ ಈಗ ಗೆರೆ ಇತ್ತು, ಆ ಗೆರೆಗೆ ಅಡ್ಡಗೆರೆಗಳು. ಈಗ ಅಡ್ಡಗೆರೆಗಳು ಯಾವುದಾದರೂ ಇದ್ದರೆ, ಇಂತಹ ಅಡ್ಡಗೆರೆಗಳಿದ್ದಾಗ ನಿಮಗೆ ಅವಕಾಶಗಳಿದ್ದರೂ ಸಹ ಯಾವ ಕೆಲಸದಲ್ಲೂ ಸ್ಥಿರತೆ ಇರುವುದಿಲ್ಲ. ನಿಮಗೆ ಅವಕಾಶಗಳಿದ್ದರೂ ಯಾವುದೇ ಕೆಲಸದಲ್ಲೂ ಸ್ಥಿರತೆ ಎಂಬುದು ಇರುವುದಿಲ್ಲ. ನಿಮಗೆ ಸ್ಥಿರವಾದ ಆದಾಯವೂ ಇರುವುದಿಲ್ಲ, ಸ್ಥಿರತೆ ಇರುವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಹೆಚ್ಚು ದಿನ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಕಷ್ಟಪಟ್ಟು ನೀವು ಮುಂದುವರೆದರೂ ಕೆಲವು ವರ್ಷಗಳ ನಂತರ ಅಥವಾ ಹಲವಾರು ವರ್ಷಗಳ ನಂತರ ನೀವು ಆ ಕೆಲಸ ಬಿಟ್ಟುಬಿಡ್ತೀರಿ. ನಿಮಗೆ ಮತ್ತೆ ನಿರಾಸೆ, ನಿಮಗೆ ನಿರಂತರವಾಗಿ ಬರುವಂಥ ಆದಾಯವೂ ಇರುವುದಿಲ್ಲ ಎಂಬುದು ಈ ಅಡ್ಡಗೆರೆಗಳು ಅಂತ. ಅದಕ್ಕೆ ಸ್ಥಿರತೆ ಇಲ್ಲದೆ ಇರುವುದಕ್ಕೆ ಈ ಥರ ಅಡ್ಡರೇಖೆಗಳು ತೋರಿಸುತ್ತದೆ. ಅಡ್ಡರೇಖೆಗಳು ಯಾವುದು? ಸೂರ್ಯಪರ್ವದಲ್ಲಿ ಇರುವಂತಹ ಸೂರ್ಯರೇಖೆಯಲ್ಲಿ ಹಲವು ದೋಷ ಫಲಗಳಲ್ಲಿ ಅದು ಒಂದು. ಅಥವಾ ಇನ್ನು ನೋಡಿ, ಇದು ಒಂದು ಕಪ್ಪು ಚುಕ್ಕೆ ನೋಡಿ, ಇಲ್ಲಿ ಒಂದು ಕಪ್ಪು ಚುಕ್ಕೆ. ಈಗೊಂದು ಕಪ್ಪು ಚುಕ್ಕೆ ಇದ್ದರೆ ಇದು ನಿಮಗೆ ಎಲ್ಲವೂ ಕೈತಪ್ಪಿ ಹೋಗುತ್ತೆ. ಯಾವುದೇ ಅವಕಾಶ ಬರುತ್ತೆ, ಅವಕಾಶ ಕೈತಪ್ಪಿ ಹೋಗುತ್ತೆ. ಈ ಥರ ಇದ್ದಾಗ ನಿಮಗೆ ಬರುವಂಥ ಅವಕಾಶಗಳು ಕೈತಪ್ಪಿ ಹೋಗಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನೀವು ಫಲವ ಸಿಗೋದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಅದು ಕೈತಪ್ಪಿ ಹೋಗುತ್ತೆ. ಯಾವುದೇ ಕೆಲಸಕ್ಕೆ ಹೋದರೂ ಅದರಿಂದ ಅವಕಾಶ ಸಿಕ್ಕೋದಿಲ್ಲ. ಆದರೆ ಯಾವುದೇ ಕೆಲಸ ಮಾಡಿದರೂ ಪ್ರತಿಫಲ ಸಿಕ್ಕಲ್ಲ. ಹೀಗೆ ಇದನ್ನು ಈ ಕಪ್ಪು ಚುಕ್ಕೆ ನಿಮ್ಮ ಸೂಚನೆಯಾಗಿರುತ್ತದೆ. ಅದನ್ನು ನೀವು ಬದಲಾಯಿಸಬೇಕಾದ್ರೆ ನೀವು ಹೆಚ್ಚು ಪ್ರಯತ್ನ ಪಡಬೇಕು, ಹೆಚ್ಚು ಶ್ರಮ ಪಡಬೇಕು, ಎಷ್ಟು ಕಷ್ಟಪಡಬೇಕು. ಆವಾಗ ಇದು ತಾನಾಗೆ ಅಳಿಸಿ ಹೋಗಿ ನಿಮ್ಮ ಈ ದೋಷ ಫಲಗಳು ನಿವಾರಣೆಯಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಅದಕ್ಕೆ ನೀವು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಅಥವಾ ಈ ಕಪ್ಪು ಚುಕ್ಕೆಗಳು ಹೋಗುವಂತೆ, ಮರೆಯಾಗುವವರೆಗೂ ನೀವು ಅಂತಹ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು. ಈಗ ಇನ್ನೊಂದು ವಿಷಯ ನಾವು ಹೇಳಬೇಕು. ಅಂದರೆ ನೋಡಿ, ಈಗ ಇದು ನಮ್ಮ ಸೂರ್ಯರೇಖೆ. ಈ ಸೂರ್ಯರೇಖೆ ಮೇಲುಗಡೆ
ಹೀಗೆ ವೈ ಆಕಾರ ಆಯಿತು ಅಂತ ತಿಳ್ಕೊ. ವೈ ಆಕಾರದಲ್ಲಿ ಮೇಲೆ ಹೀಗೆ ಕವಲೊಡೆದಿದ್ದರೆ ಇದು ಸಹ ಧನಾಭಿವೃದ್ಧಿಯನ್ನು ಕಾಣುತ್ತಾರೆ. ಇದು ಸಹ ಧನಾಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದರ ಸೂಚನೆ. ಕಲೆ, ಸಾಹಿತ್ಯ, ಅಭಿನಯ, ಚಿತ್ರಕಲೆ ಇರುವಂತಹ ಒಂದು ಅವರಿಗೆ ಕಲೆಯಲ್ಲಿರುವಂತಹ ಒಂದು ಸೂಚನೆಯನ್ನು ಇದು ತೋರಿಸುತ್ತದೆ. ಅದು ಮಕ್ಕಳಾಗಿರುವಾಗಲೇ ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸ್ತಾ ಬಂದರೆ, ಮಕ್ಕಳಾಗಿರುವಾಗಲೇ ಅವರ ಹಸ್ತದಲ್ಲಿ ಇರುತ್ತದೆ, ಹಸ್ತದಲ್ಲಿ ಇಂಥ ಚಿಹ್ನೆ ಇದೆ ಅಂದರೆ ಅದನ್ನು ಅವನ ಸರಿಯಾಗಿ ಬೆಳೆಸುತ್ತಾ ಬಂದರೆ ಅವರು ಜೀವನದಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಯಾವುದರಲ್ಲಾದರೂ ಅವರು ಯಾವುದನ್ನು ತೊಡಗಿಕೊಂಡರು ಅದನ್ನು ಯಾವುದರಲ್ಲಿ ಅವರ ಆ ಪ್ರತಿಭೆಯನ್ನು ಬೆಳೆಸಲು ಸಾಧ್ಯವೋ ಅದರಲ್ಲಿ ಬೆಳೆಯುತ್ತಾ ಹೋಗಿ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆದು ಅಭಿವೃದ್ಧಿಯನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ ಇದು. ಈಗ ಮೇಲೆ ಹೀಗೆ ಕವಲೊಡೆದಾಗ ಇಂಥ ಉತ್ತಮ ಫಲಗಳನ್ನು ನಾವು ಕಾಣಬಹುದು. ಹಾಗೆ ನೋಡಿ, ಇದು ಈಗ ಹೀಗೆ ನೋಡಿ, ಕೆಳಗಡೆ ಕವಲೊಡೆದಿರುತ್ತೆ, ಕೆಲವರದು ಕೆಳಗಡೆ ಕವಲಿರುತ್ತೆ. ಅಂದರೆ ಇವರು ಉದ್ಯೋಗದಲ್ಲಿ ಯಶಸ್ಸು, ಜೀವನಾಭಿವೃದ್ಧಿ ಎಲ್ಲ ಪಡೆಯುವಂಥದ್ದು ಮೇಲ್ಗಡೆ ಇದ್ದಾಗ. ಅವರೇ ಉದ್ಯೋಗದಲ್ಲಿ ಯಶಸ್ಸಾಗುತ್ತೆ, ಜೀವನಾಭಿವೃದ್ಧಿಯನ್ನು ಪಡೀತಾರೆ, ಇದೆಲ್ಲವೂ ಮೇಲ್ಗಡೆ. ಹಾಗಾದರೆ ಕೆಳಗಡೆ ಇದ್ದಾಗ ಏನಾಗುತ್ತೆ? ಈ ರೀತಿ ಕೆಳಗಡೆ ಕವಲೊಡೆದಾಗ ಅವರಿಗೆ ಉದ್ಯೋಗದಲ್ಲಿ ಸಮಸ್ಯೆ. ಹೀಗಿದ್ದಾಗ ಅವರು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಸಮಸ್ಯೆಗಳು, 106 ಸಮಸ್ಯೆಗಳು ಬರುತ್ತದೆ. ಪ್ರತಿಭೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಮ್ಮಲ್ಲಿ ಪ್ರತಿಭೆ ಇರುತ್ತೆ, ಕಲೆಗಾರಿಕೆ ಇರುತ್ತೆ, ಸಾಹಿತ್ಯ ಇರುತ್ತೆ, ಅದರಲ್ಲಿ ಇರುವಂತಹ ನಿಮ್ಮ ಪ್ರತಿಭೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದರೆ ಅದು ಯಾವುದೇ ಒಂದು ಇದರಲ್ಲಿ ನೀವು ಪ್ರಯತ್ನ ಪಡ್ತೀರಿ, ಆದರೆ ನಿಮಗೆ ಪ್ರತಿಫಲ ಸಿಗೋದಿಲ್ಲ. ನಿಮ್ಮ ಪ್ರತಿಭೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಸೇರಿ ಆ ಕೆಲಸದಲ್ಲೂ ನಿಮ್ಮ ಪ್ರತಿಭೆಯನ್ನು ತೋರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಿಮ್ಮ ಪ್ರತಿಭೆ ಇದೆ, ಆದರೂ ನೀವು ಅದನ್ನು ತೋರಿಸಲ್ಲ. ಯಾಕಂದರೆ ನಿಮಗೆ ಅದು ಕಷ್ಟವೆನಿಸುತ್ತೆ, ಅಥವಾ ಒಂದು ಹಠದ ಥರ ಕಾಣಿಸುತ್ತೆ. ನಾನು ಎಲ್ಲದಕ್ಕಿಂತ ದೊಡ್ಡವನು ಅನ್ನೋ ಅಭಿಪ್ರಾಯ ನಿಮಗೆ ಬರುತ್ತೆ. ನೀವು ಅಲ್ಲಿ ನಿಮ್ಮ ಪ್ರತಿಭೆಯನ್ನು ಬೆಳಗಿ ತೋರಿಸಲು ಸಾಧ್ಯವಾಗದೆ ನೀವು ಅದರಲ್ಲಿ ಸೋಲುತ್ತೀರಿ ಎಂಬುದರ ಸೂಚನೆ. ಅಂದರೆ ಮೇಲ್ಗಡೆ ಕವಲೊಡೆದರೆ ನಿಮಗೆ ಎಲ್ಲವೂ ಉತ್ತಮವಾದಂಥ ಫಲಗಳು ಸಿಗುತ್ತೆ. ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಿಮಗೆ ಇರುವಂಥ ಪ್ರತಿಭೆ ಇಲ್ಲಿಯೂ ಕಾಣಿಸುತ್ತೆ, ಆದರೆ ಸರಿಯಾದ ರೀತಿಯಲ್ಲಿ ನಿಮಗೆ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗೊತ್ತಿದ್ದರೂ ಅದನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಅಂತಹ ಪರಿಸ್ಥಿತಿ ಎದುರಾಗುತ್ತದೆ. ಹೀಗೆ ನೀವು ಅದೇ ನಮ್ಮ ಸೂರ್ಯಪರ್ವ ಏನನ್ನು ಸೂಚಿಸುತ್ತದೆ? ಸರ್ಕಾರಿ ಉದ್ಯೋಗ ಅಥವಾ ಉನ್ನತವಾದ ಉದ್ಯೋಗಗಳು, ಉದ್ಯೋಗ ಅಭಿವೃದ್ಧಿ ಹಾಗೂ ನಿಮ್ಮಲ್ಲಿರುವಂತಹ ಎಲ್ಲ ರೀತಿಯ ಸೌಲಭ್ಯಗಳು, ಜೀವನಾಭಿವೃದ್ಧಿ, ಧನಾಭಿವೃದ್ಧಿ, ಉದ್ಯೋಗಾಭಿವೃದ್ಧಿ, ಸ್ಥಿರತೆ ಎಲ್ಲವೂ ಸಿಗುವಂಥದ್ದು ನಿಮ್ಮ ಈ ಸೂರ್ಯರೇಖೆ. ಆದರೆ ಸೂರ್ಯರೇಖೆಯಲ್ಲಿ ಬರುವ ಒಂದೊಂದು ಚಿಹ್ನೆಯು ಅದರ ಫಲಗಳನ್ನು ತೋರಿಸುತ್ತೆ. ಆದ್ದರಿಂದ ಯಾವುದೇ ಒಂದು ಪರ್ವದಲ್ಲಿ ಯಾವುದೇ ಒಂದು ಚಿಹ್ನೆಯ ಇದ್ದರೆ ಆ ಚಿಹ್ನೆಯ ಫಲಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ. ಆದ್ದರಿಂದ ಇಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಾಗುತ್ತದೆ. ಅದಕ್ಕಾಗಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರುವ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತದೆ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬೇಕಾದನ್ನು ಅಳವಡಿಸಿಕೊಂಡು ಜೀವನವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಬಹುದು. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ಭವಿಷ್ಯ ಭವಿಷ್ಯ ತಿಳಿಬೇಕಂತಾರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಏನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ವಾಟ್ಸಪ್ ಮೂಲಕ ನಿಮಗೆ ತಿಳಿಸಲಾಗುತ್ತದೆ.
ಆಮೇಲೆ ನೀವು ಅದರಂತೆ ನಡೆದುಕೊಂಡರೆ ನಿಮಗೆ ಭವಿಷ್ಯ ತಿಳಿಸಲಾಗುತ್ತದೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.